MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಬೆಂಗಳೂರು ಹೆಸರುವಾಸಿಯಾಗುತ್ತೆ ಅಂತ ಇದು ನೇರ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಪ್ರಧಾನಿ ನರೇಂದ್ರ ಮೋದಿ ಅವರು ಕೈ ಬೀಸಿದ್ರು ಅಲ್ಲಿ ಬಂದಂತಹ ಜನರತ್ತ. ಮೆಟ್ರೋದಲ್ಲಿ ಸಂಚಾರವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಶುರು ಮಾಡಿದ್ದಾರೆ. ವಿದ್ಯಾರ್ಥಿಗಳೊಂದಿಗೆ ಸಂವಾದವನ್ನ ಕೂಡ ಮಾಡ್ತಿದ್ದಾರೆ. ಅಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ ಮಾತನಾಡ್ತಿದ್ದಾರೆ. ಒಂದೇ ಭಾರತ್ ರೈಲಿಗೂ ಕೂಡ ಅವರು ಚಾಲನೆ ಕೊಟ್ಟು ವಿದ್ಯಾರ್ಥಿಗಳ ಜೊತೆ ಮಾತನಾಡಿದ್ರು. ಇದು ಸಾಂಸ್ಕೃತಿಕ ಕಾರ್ಯಕ್ರಮದ ದೃಶ್ಯಗಳು. ಅಲ್ಲಲ್ಲಿ ಒಂದಷ್ಟು ಕಲಾ ವೈಭವ ಯಾವ ರೀತಿಯಾಗಿ ಮೇಳೈಸಿತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ರಾಗಿಗುಡ್ಡ ಮೆಟ್ರೋ ನಿಲ್ದಾಣಕ್ಕೆ ಬಂದಂತಹ ಸಂದರ್ಭದಲ್ಲಿ ಅನ್ನೋ ದೃಶ್ಯಗಳನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. अभिषेक सिंह हमारे साथ जुड़े। ಎಸ್, ಮೆಟ್ರೋದಲ್ಲಿ ಪ್ರಧಾನಿ ಪ್ರಯಾಣ ಆರಂಭ ಆಗಿದೆ. ಪ್ರಧಾನಿಯೊಂದಿಗೆ ಸಾಕ್ತಾ ಇರುವಂತಹ ವಿದ್ಯಾರ್ಥಿಗಳನ್ನ ನೋಡ್ತಾ ಇದ್ದೀವಿ. ಅವ್ರನ್ನ ಮಾತನಾಡಿಸ್ತಾ ಇದ್ದಾರೆ. ವಿದ್ಯಾರ್ಥಿಗಳೊಂದಿಗೆ ಪ್ರಧಾನಿ ಸಂವಹನ, ಜೊತೆಗೆ ಸಿಎಂ ಡಿಸಿಎಂ ಜೊತೆಯಾಗಿದ್ದಾರೆ, ಸಂಸದರ ಜೊತೆಯಾಗಿದ್ದಾರೆ. ನಿಲ್ದಾಣದುದ್ದಕ್ಕೂ ಕೂಡ ಜನ ಪ್ರಧಾನಿಯತ್ತ ಕೈ ಬೀಸ್ತಾ ಇದ್ದಾರೆ. ಬೆಳಗಿನಿಂದಲೂ ಕೂಡ ಕಾದು ನಿಂತಿದ್ರು ಪ್ರಧಾನಿಗೆ ಒಂದು ಝಲಕ್ಕಾಗಿ. ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ನೋಡಬೇಕು ಅನ್ನುವಂತಹ ಕಾತರ ಜನರಲ್ಲಿತ್ತು. ಅವರತ್ತ ಕೈ ಬೀಸಿದ್ರು. ಈಗ ಅವರೊಟ್ಟಿಗೆ ಪ್ರಧಾನಿಯೊಂದಿಗೆ ಮೆಟ್ರೋದಲ್ಲಿ ಪ್ರಯಾಣಿಸುವಂತಹ ಅವಕಾಶ ಈ ಮಕ್ಕಳ ಪಾಲಿಗೆ ಸುಮಾರು 16 ವಿದ್ಯಾರ್ಥಿಗಳಿಗೆ ಅವಕಾಶ ಸಿಕ್ಕಿದೆ. ಅವರೊಟ್ಟಿಗೆ ಮಾತುಕತೆ, ಜೊತೆಗೆ ಅದಕ್ಕೂ ಮುನ್ನ ಸಾಂಸ್ಕೃತಿಕ ದರ್ಶನ ಕೂಡ ಆಗಿದೆ ಪ್ರಧಾನಿಗೆ. ಪೂಜಾ ಕುಣಿತ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಜೊತೆಗೆ ಸ್ಟೇಷನ್ನಲ್ಲಿ ನಿಂತಹ ಅಲ್ಲಿನ ಸಿಬ್ಬಂದಿ ಇರಬಹುದು, ಜನ ಇರ್ಬೋದು, ಎಲ್ಲ ಪ್ರಧಾನಿಯನ್ನ ಕಣ್ ತುಂಬಿಕೊಂಡ್ರು. ಅವರತ್ತ ಕೈ ಬೀಸಿದ್ರು. ಈಗ ಬೊಮ್ಮಸಂದ್ರದವರೆಗಿನ RV ರೋಡ್ ಟು ಬೊಮ್ಮಸಂದ್ರದವರೆಗಿನ ಈ ಹಳದಿ ಲೇನ್ಗೇನು ಚಾಲನೆ ಸಿಕ್ಕಿದೆ. ಈಗ ಮೆಟ್ರೋದಲ್ಲೇ ರಾಗಿಗುಡ್ಡ ಮೆಟ್ರೋ ನಿಲ್ದಾಣದಿಂದ ಪ್ರಧಾನಿ ಮೋದಿ ಮೆಟ್ರೋ ಪ್ರಯಾಣ ಆರಂಭ ಆಗಿದೆ. ಸಿಎಂ ಡಿಸಿಎಂ ಜೊತೆಯಾಗಿದ್ದಾರೆ, ಗವರ್ನರ್ ಜೊತೆಯಲ್ಲಿದ್ದಾರೆ. ಮೆಟ್ರೋದಲ್ಲಿ ಸ್ವತಃ ತಾವೇ ಟಿಕೆಟ್ ಖರೀದಿಸಿ ಪ್ರಯಾಣಿಸ್ತಾ ಇದ್ದಾರೆ ಪ್ರಧಾನಿ. ಮೋದಿ ಪ್ರಯಾಣ ಶುರುವಾಗಿದೆ, ಅವರೊಟ್ಟಿಗೆ ಮಕ್ಕಳು ಕೂಡ. ಹಾಗೆ ಈ ಮೆಟ್ರೋ ಟ್ರೈನ್ ನಾವು ಗಮನಿಸಿದ್ವಿ, ಪ್ರಧಾನಿ ಸಾಕ್ತಾ ಇರುವಂಥದ್ದು. ಅದರ ಸಾರಥಿ ಲೋಕೋ ಪೈಲಟ್ ವಿನುತಾ. ಇನ್ನು ಮುಂದಿನ ದಿನಗಳಲ್ಲಿ ಪೈಲಟ್ ರಹಿತ ಮೆಟ್ರೈನ್ ಚಾಲನೆ ಕೂಡ ಇರುತ್ತೆ ಇಲ್ಲಿ. ಈಗ ಸದ್ಯಕ್ಕೆ ಚಾಲಕರಿದ್ದಾರೆ. ಮಹಿಳಾ ಲೋಕೋ ಪೈಲಟ್ ವಿನುತಾ ಚಲಾಯಿಸ್ತಾ ಇರುವಂತಹ ಮೆಟ್ರೋ ಟ್ರೈನ್ನಲ್ಲಿ ಪ್ರಧಾನಿ ಪ್ರಯಾಣಿಸ್ತಾ ಇದ್ದಾರೆ. ಅವರೊಟ್ಟಿಗೆ ವಿದ್ಯಾರ್ಥಿಗಳು. ಆ ಸಂದರ್ಭದಲ್ಲಿ ಅವ್ರ ಜೊತೆ ಮಾತುಕತೆ, ಪ್ರಧಾನಿಯೊಂದಿಗೆ ನೇರವಾಗಿ ಮಾತಾಡೋದಕ್ಕೆ ಅವಕಾಶ ಸಿಗ್ತಾ ಇರೋದು, ಸ್ಫೂರ್ತಿ ಪಡೆಯೋದಕ್ಕೆ ಅವಕಾಶ ಸಿಗ್ತಾ ಇರುವಂಥದ್ದು ಮಕ್ಕಳಿಗೆ ಖುಷಿ ತಂದಿದೆ. ಆ ಮಕ್ಕಳ ಮುಖದಲ್ಲಿರುವಂತಹ ಸಂತಸ ಗಮನಿಸ್ತಾ ಇದ್ದೀವಿ. ಮೆಟ್ರೋದಲ್ಲಿ ಪ್ರಧಾನಿ ಪ್ರಯಾಣ ಆರಂಭ ಆಗಿದೆ. ಮಕ್ಕಳ ಜೊತೆಗೆ ಮಾತುಕತೆಯನ್ನು ನಡೆಸುತ್ತಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ನಿನ್ನೆಯೂ ಕೂಡ ರಕ್ಷಾಬಂಧನ ಇತ್ತು, ಮಕ್ಕಳನ್ನ ಭೇಟಿಯಾಗಿ ಆ ಒಂದು ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿದ್ರು. ಇವತ್ತು ಮತ್ತೆ ಮಕ್ಕಳನ್ನ ಭೇಟಿಯಾಗಿ ಅವರ ಜೊತೆಗೆ ಒಂದಷ್ಟು ಸಮಯವನ್ನ ಕಳೆಯುವಂತಹ ಅವಕಾಶ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸಿಕ್ಕಿದೆ. ಮಕ್ಕಳ ಜೊತೆಗೆ ಸಮಯ ಕಳೆಯುವಂತಹ ಅವಕಾಶವನ್ನು ಯಾವತ್ತೂ ಕೂಡ ಮೋದಿ ಅವರು ಮಿಸ್ ಮಾಡ್ಕೊಳ್ಳೋದಿಲ್ಲ. ಯಾಕಂದ್ರೆ ಮಕ್ಕಳಂದ್ರೆ ಅಷ್ಟು ಪ್ರೀತಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ. ಅವರ ಒಂದು ಚಿತ್ರಣವನ್ನ ನಾವು ಮಕ್ಕಳೆಲ್ಲ ಟಿವಿಯಲ್ಲಿ ನೋಡ್ತಾ ಇದ್ರು ಅಥವಾ ಕಾರ್ಯಕ್ರಮಗಳಲ್ಲಿ ನೋಡ್ತಾ ಇದ್ರು. ಹೀಗೆ ಕಣ್ಮುಂದೆ ಪ್ರಧಾನಿ ಮೋದಿ ಅವರು ನಿಂತು ನಮ್ಮ ಜೊತೆಗೆ ಮಾತನಾಡ್ತಿದ್ದಾರೆ ಅನ್ನೋದೇ ಆ ಮಕ್ಕಳಿಗೆ ಇನ್ನಿಲ್ಲದ ಖುಷಿಯನ್ನ ತಂದುಕೊಟ್ಟಿದೆ. ಅವರ ಮುಖದಲ್ಲಿ ಅದೆಲ್ಲವೂ ಕೂಡ ಕಾಣಿಸ್ತಾ ಇದೆ. ಒಂದಷ್ಟು ವಿಚಾರಗಳನ್ನ ಪ್ರಧಾನಿ ಮೋದಿ ಅವರು ಮಕ್ಕಳ ಜೊತೆಗೆ ಶೇರ್ ಮಾಡ್ಕೊಳ್ತಿದ್ದಾರೆ. ಇನ್ನು ಪ್ರಧಾನಿ ಮೋದಿ ಅವರ ಜೊತೆಗೆ ಡಿಸಿಎಂ DK ಶಿವಕುಮಾರ್ ಅವರು, ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು, ಸಂಸದ ತೇಜಸ್ವಿ ಸೂರ್ಯ ಅವರು ಕೂಡ ಇದ್ರು. ಇಲ್ಲಿ ಮೆಟ್ರೋ ನಿಲ್ದಾಣದ ಒಳಭಾಗದಲ್ಲಿ ಒಂದಷ್ಟು ಜನ ಸೇರಿದ್ದಾರೆ. ಅಲ್ಲಿದ್ದಂತಹ ಸಿಬ್ಬಂದಿಗಳಿಗೂ ಕೂಡ ಮೋದಿ ಅವರನ್ನ ನೋಡಿ ಎಷ್ಟು ಖುಷಿಯಾಗಿದೆ ಅಂದ್ರೆ ಆ ಖುಷಿಗೆ ಪಾರವೇ ಇಲ್ಲ, ಪದಗಳಲ್ಲಿ ಹೇಳೋದಕ್ಕಾಗೋದಿಲ್ಲ. ದೇಶ ಕಂಡಂತಹ ಹೆಮ್ಮೆಯ ಪ್ರಧಾನಿ, ವಿಶ್ವಗುರು. ಯಾಕಂದ್ರೆ ಪ್ರಧಾನಿ ಮೋದಿ ಅವರು ನಮ್ಮ ಭಾರತಕ್ಕೆ ಮಾತ್ರ ಮೆಚ್ಚಿನ ನಾಯಕನಾಗಿಲ್ಲ, ವಿಶ್ವ ಮೆಚ್ಚಿದ ನಾಯಕನಾಗಿದ್ದಾರೆ. ಅಂಥವರನ್ನ ಹತ್ತಿರದಿಂದ ಕಣ್ತುಂಬಿಕೊಳ್ತಾ ಇದ್ದೀವಿ, ಅವರ ಜೊತೆಗೆ ಒಂದಷ್ಟು ಸಮಯಾವಕಾಶವನ್ನು ನಾವು ಕಳೀತಾ ಇದ್ದೀವಿ ಅಂದ್ರೆ ಅದು ಎಲ್ರಿಗೂ ಕೂಡ ಹೆಮ್ಮೆಯ ಸಂಗತಿ. ಆ ಕ್ಷಣಕ್ಕೆ ಇವತ್ತು ಬೆಂಗಳೂರು ಸಾಕ್ಷಿ ಆಗ್ತಾ ಇದೆ. ಒಂದು ಕಡೆ ಹಳದಿ ಮಾರ್ಗದ ಉದ್ಘಾಟನೆಯಾಗಿದೆ, ಹಸಿರು ನಿಶಾನೆಯನ್ನ ತೋರಿ ಅದೇ ಒಂದು ಮೆಟ್ರೋ ರೈಲ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಸಂಚಾರವನ್ನ ಶುರು ಮಾಡಿದ್ದಾರೆ. ಎಲೆಕ್ಟ್ರಾನಿಕ್ ಸಿಟಿಯವರೆಗೂ ಕೂಡ ಈ ಸಂಚಾರ ಇರುತ್ತೆ. ಅದಾದ್ಮೇಲೆ ಎಲೆಕ್ಟ್ರಾನಿಕ್ ಸಿಟಿಯ IIIT ಆಡಿಟೋರಿಯಂನಲ್ಲಿ ಕಾರ್ಯಕ್ರಮ ಕೂಡ ಇರುತ್ತೆ. ಅಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಂಗಳೂರು ಮೆಟ್ರೋ ಹಂತ 3ಕ್ಕೆ ಶಂಕುಸ್ಥಾಪನೆಯನ್ನ ನೆರವೇರಿಸಲಿದ್ದಾರೆ. ಹಳದಿ ಮೆಟ್ರೋದಲ್ಲಿ ಪ್ರಧಾನಿ ಪ್ರಯಾಣ, ರಾಗಿಗುಡ್ಡ ನಿಲ್ದಾಣದಿಂದ ಪ್ರಯಾಣಿಸ್ತಾ ಇದ್ದಾರೆ ಪ್ರಧಾನಿಯ ಜೊತೆಗೆ
ಸಾಕಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ. ನಿಂತುಕೊಂಡೇ ಮೆಟ್ರೋದಲ್ಲಿ ಮೋದಿ ಪ್ರಯಾಣ ಮಾಡ್ತಾ ಇರುವಂತಹ ದೃಶ್ಯ ನೋಡಿದ್ವಿ. ಜೊತೆಗೆ ಪ್ರಧಾನಿಗೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸಾಥ್ ಕೊಟ್ಟಿದ್ರೆ ಖುದ್ದು ತಾವೇ ಟಿಕೆಟ್ ಅನ್ನ ಖರೀದಿ ಮಾಡಿ ಸ್ಕ್ಯಾನ್ ಮಾಡಿ ಟಿಕೆಟ್ ಖರೀದಿ ಮಾಡಿದ್ರು. ಈಗ ಪ್ರಯಾಣಿಸ್ತಾ ಇದ್ದಾರೆ. ಅವರ ಜೊತೆ ವಿದ್ಯಾರ್ಥಿನಿಯರಿದ್ದಾರೆ. ವಿದ್ಯಾರ್ಥಿಗಳಿರೋದನ್ನ ಗಮನಿಸ್ತಾ ಇದ್ದಾರೆ. ಸುಮಾರು 16 ಮಂದಿ ಹೈಸ್ಕೂಲ್ ಮಕ್ಕಳಿಗೂ ಕೂಡ ಅವಕಾಶವನ್ನು ಕೊಡಲಾಗಿದೆ ಪ್ರಧಾನಿಯೊಟ್ಟಿಗೆ ಮೆಟ್ರೋದಲ್ಲಿ ಸಂಚಾರ ಮಾಡೋದಕ್ಕೆ. ಅದರ ನೇರ ದೃಶ್ಯಾವಳಿಗಳನ್ನು ನಾವು ನೋಡಿದ್ವಿ. ನಿಂತ್ಕೊಂಡೇ ಪ್ರಯಾಣ ಮಾಡ್ತಿದ್ದಾರೆ ಪ್ರಧಾನಿ. ಮೆಟ್ರೋ ಪ್ರಯಾಣವೇ ಹಾಗೆ, ಕ್ಷಣ ಮಾತ್ರದಲ್ಲಿ ನಾವು ನಮ್ಮ ನಿಲ್ದಾಣವನ್ನು ತಲುಪಿಬಿಡ್ತೀವಿ. ಹಾಗಾಗಿ ನಿಂತು ಪ್ರಯಾಣ ಮಾಡೋದು ಕೂಡ ಕಷ್ಟಕರ ಅಂತ ಅನಿಸಲ್ಲ. ಹಳದಿ ಮೆಟ್ರೋದಲ್ಲಿ ಪ್ರಧಾನಿ ಪ್ರಯಾಣ. ಆ ನಿಲ್ದಾಣದಲ್ಲಿ ಕಾದು ನಿಂತಿದ್ದಂತಹ ಸಿಬ್ಬಂದಿಗಳು ಪ್ರಧಾನಿಯತ್ತ ಕೈ ಬೀಸಿದ ನೋಡಿದ್ವಿ, ಗಮನಿಸ್ತೀವಿ. ಆದರೆ ಅಲ್ಲಿ ಸಾಕಷ್ಟು ಕಲಾ ತಂಡಗಳಿರೋದನ್ನ, ಜೊತೆಗೆ ಆ ಸ್ಟೇಷನ್ನಲ್ಲಿದ್ದಂತಹ ಸಿಬ್ಬಂದಿಗಳು ಕೈ ಬೀಸಿ ಪ್ರಧಾನಿಯತ್ತ ಆ ಸಂತಸ ಹಂಚಿಕೊಂಡಿದ್ದಾನೆ. ಹಾಗೆ ಇಲ್ಲಿ ಸಿಬ್ಬಂದಿಗಳಿದ್ದಾರೆ. ಈ ರೈಲ್ನಲ್ಲಿ ಸಾಕಷ್ಟು ಮಂದಿ ಮಹಿಳೆಯರು ಕೂಡ ಪ್ರಯಾಣಿಸ್ತಾ ಇದ್ದಾರೆ. ಹಾಗೆ ಕಾರ್ಮಿಕ ವರ್ಗ ಕೂಡ ಪ್ರಯಾಣ ಮಾಡ್ತಾ ಇದೆ. ಅದೇ ಮೆಟ್ರೋ ಸೇವೆಗಾಗಿ ಆ ಮೆಟ್ರೋ ನಿಲ್ದಾಣ ಜೊತೆಗೆ ಮೆಟ್ರೋ ಟ್ರೈನ್ಗಳಲ್ಲಿ ಸಾಕ್ತಾ ಇರುವಂತಹ ಕಾರ್ಮಿಕ ವರ್ಗ, ಸಿಬ್ಬಂದಿ, ಹಾಗೆ ಸಾರ್ವಜನಿಕರು, ಮಕ್ಕಳು ಅವರೆಲ್ಲರಿಗೂ ಕೂಡ ಅವಕಾಶ ಇದೆ. ನೇರವಾಗಿ ಪ್ರಧಾನಿಯೊಂದಿಗೆ ಮಾತುಕತೆ ನಡೆಸೋದಕ್ಕೊಂದು ಅವಕಾಶ. 8 ಜನ ಮಕ್ಕಳು, 16 ವಿದ್ಯಾರ್ಥಿಗಳು, ಜೊತೆಗೆ ಅದೇ ಕಾರ್ಮಿಕರು, ಆ ಮೆಟ್ರೋ ಹಳದಿ ಮಾರ್ಗದಲ್ಲಿ ಕೆಲಸ ಮಾಡಿದಂತಹ ಕಾರ್ಮಿಕರು, ಹಾಗೆ ಸಾರ್ವಜನಿಕರು, ಅವರೆಲ್ಲರಿಗೂ ಕೂಡ ಅವಕಾಶ ಸಿಕ್ಕಿದೆ. ಮೋದಿಗೆ ರಾಜ್ಯಪಾಲರು, ಸಿಎಂ ಡಿಸಿಎಂ ಸಾಥ್ ಕೊಟ್ಟಿದ್ದಾರೆ. ಜೊತೆಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಹಾಗೆ ಸಂಸದರು ಕೂಡ ಸಾಥ್ ಕೊಟ್ಟಿರುವಂಥದ್ದು. ಹಾಗೆ ಆ ಸಿಬ್ಬಂದಿಗಳ ಜೊತೆ ಮಾತುಕತೆ ನಡೆಸ್ತಾ ಇದ್ದಾರೆ. 8 ವರ್ಷಗಳ ಶ್ರಮ ಇರೋದು ಈ ಹಳದಿ ಮಾರ್ಗದ ಮೆಟ್ರೋಗಾಗಿ ಕೆಲಸ ನಿರ್ವಹಿಸಿದ್ದು. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH